ಹಲೋ ಫ್ರೆಂಡ್ಸ್, ಇವತ್ತು ನಾನೊಂದು ಸಿಂಪಲ್ ಆದ ಜಾಲಿ ರೈಡ್ ಹೋಗ್ತಿದ್ದೇನೆ. ಯಾಕಂದರೆ ಮನೇಲಿ ಕೂತು ಬೋರ್ ಆಗಿತ್ತು. ನೈಟ್ ರೈಡ್ ಆಗುತ್ತೆ, ಯಾಕಂದರೆ ಇವತ್ತು ನೈಟ್ ಆಗ್ತಿರೋದು ಹೋಗ್ಬೋದು. 10 ಮಿನಿಟ್ಸ್ ಡಿಟೂರಿಗೆ ಹೋಗ್ತಿದ್ದೀನಿ. ತುಂಬ ದಿವಸ ಆಗಿದ್ದು ಬೈಕ್ ಓಡಿಸೋದು, ಅದಕ್ಕೆ ನಮ್ಮ ರೋಡ್ ಕಿತ್ಕೊಂಡು ಹೋಗಿದೆ. ಯಾಕಂದರೆ ಗೌರ್ಮೆಂಟ್ನವ್ರು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮತ್ತೇನು ಮಾಡಿಲ್ಲ. ಗಾಡಿ ರೈಡ್ ಮಾಡೋದಿದ್ರೆ ಸ್ಲಿಪ್ ಆಗ್ತದೆ. ಕಾವಾಸಕಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ. ನಾನು ಆರ್ಮರ್ ಜಾಸ್ತಿ ಹಾಕಲ್ಲ, ಯಾಕೆ ಸುಮ್ಮನೆ ಹಾಕೋಣ ನೋಡೋಣ ಹೆಂಗೆ ಅನ್ಸುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಆದರೆ ಇದನ್ನು ಹಾಕೊಂಡು ನಾನು ಹಿಂದ್ಗಡೆ 2 ಕತ್ತಿ ಇಟ್ಕೊಂಡು ನಾನು ನಿಜವಾದ ನಿಂಜನೆ ಅನಿಸ್ತೀನಿ. ಆಮೇಲೆ ಈ ಗಾಡಿ ಸ್ಟಾಕ್ ಅದನ್ನು ಯಾಕೆ ಪಾಪ್ಸ್ ಹೊಡಿಯೋದಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಅದೇ ನನ್ನ ಫೇವ್ರೇಟ್ ಪಾರ್ಟ್ ಇದೆ. ಸ್ಟಾಕ್ ಗಾಡಿ ಆಗಿದ್ದನ್ನು ಪಾಪ್ಸ್ ಹೊಡಿಯುತ್ತೆ. ಇವಾಗ ಚೇಂಜ್ ಮಾಡೋಣ, ಸ್ಪೋರ್ಟ್ಸ್ ಮಾಡಿದೆ. ಗಾಡಿ ಇದು ಸ್ಪೋರ್ಟ್ಸ್ ಮಾಡಿದೆ. ತುಂಬ ಸ್ಪೀಡಪ್ಪ. ಸಾರಿ ಕರೆಕ್ಟಾಗಿ ಕೇಳಿಸ್ತಿರಲ್ಲ, ಯಾಕಂದ್ರೆ ಗಾಡಿ ಸ್ಪೀಡಲ್ಲಿ ಉಂಟು, ಗಾಡಿ ಜೋರಾಗಿ ಹೊಡಿತುಂಟು. ಈ ಗಾಡಿಯಲ್ಲಿ ಕೂತ ಮೇಲೆ ಯಾವ ಗಾಡಿ ಮುಂದೆ ಫಾಲೋ ಮಾಡೋಕೆ ಎಕ್ಸ್ಪೆಕ್ಟ್ ಮಾಡಿ ZX 10 ಇಲ್ಲ S1000 ಬಂದ್ರೆ ಅದನ್ನಾದ್ರೂ ಯಾವ ಗಾಡಿನ ನಿಮ್ಗೆ ಹಿಂದೆ ಬೀಳಕ್ಕೆ ಆಗಲ್ಲ. ಡೌಟ್ ನಿಮ್ಗೆ ಹಿಂದೆ ಬಿಡೋಕೆ ಈ ರೋಡಲ್ಲಿ ಗಾಡಿ ಬರ್ಬೇಕಂದ್ರೆ ವೋಕ್ಸ್ ವ್ಯಾಗನ್ ಆ ಥರ ಹೆವಿ BMW Audi Mercedes ಎಲ್ಲದೂ ಬರ್ಬೇಕಷ್ಟೇ. ಆ ಥರ ಗಾಡಿಗಳಲ್ಲೇ ಯಾವ ಗಾಡಿಗಳು ನಿಮಗೆ ಓವರ್ಟೇಕ್ ಮಾಡೋದು ಕಷ್ಟ. ಅದೇ ನಂಗೆ ಈ ಬೈಕ್ ಇಷ್ಟ. ಅದ್ರ ಬಗ್ಗೆ ಆಮೇಲೆ ಕ್ವಿಕ್ ಶಿಫ್ಟರ್ ನನಗೆ ಇಷ್ಟ ಅಂದ್ರೆ ಲವ್ ಆಗ್ಬಿಡ್ತು ಅದ್ರ ಮೇಲೆ. ಅಬ್ಬಾ ಎಲೆಕ್ಟ್ರಿಕ್ ಗಾಡಿ ಓಡ್ಸಂಗ್ ಅನ್ಸುತ್ತೆ ಮರ. ಮೂವ್ಮೆಂಟ್ ತುಂಬಾ ಚೆನ್ನಾಗಿ ಉಂಟು ಗಾಡಿದು. ಅಬ್ಬಾ ಅದ ಹೇಳಿದ್ರ ಲವ್ ಅಲ್ಲಿ ಬಿದ್ದುಬಿಟ್ಟಿನಿ ಗಾಡಿ ಜೊತೆ. ಹೆರಿಟಿಗ ಮುಂದೆ ಗಾಡಿ ಬರ್ತಿದೆ, ಹಿಂದೆ ಬಾ. ಅವರು ಹೋಗಲ್ಲ, ನಮ್ಮನ್ನು ಹೋಗಕ್ K37 ಎಲ್ಲಿಂದ ಗಾಡಿ ಇರೋ ಇದು ನಂಗೆ ಗೊತ್ತಿಲ್ಲ. ಬೆಂಗಳೂರು ಗಾಡಿ ಇರ್ಬೇಕು. 37 ಬೆಂಗಳೂರು ಗೊತ್ತಿಲ್ಲ ನಂಗೆ. ಕಾವಾಸಕಿ ಓಡಿಸಷ್ಟು ಗ್ರೇಟೆಸ್ಟ್ ಫೀಲಿಂಗ್ ನಂಗೆ ಒಂದೇ ಒಂದು ಗಾಡಿ ಸಿಕ್ಕಿರೋದು. ಮತ್ತೆ ಇದ್ರ ಬಿಟ್ರೆ ಅದೇ ನನ್ನ BMW. ಆ ಕಾರ್ ಅಂತೂ ಸಾಕತ್, ಹೆಂಗ ಬೇಕಾದ್ರೆ ನಮ್ಗೆ ನುಗ್ಸ್ಬೋದು ಅದನ್ನ. ರಿಯರ್ ವೀಲ್ ಡ್ರೈವ್ ಸಾಕತ್ ನುಗ್ಗುತ್ತದ. ವೈಟ್ ಬೋರ್ಡ್ ಗಾಡಿ, ಯೆಲ್ಲೋ ಬೋರ್ಡ್ ಅಲ್ಲ, ಅದಕ್ಕೆ ಅಷ್ಟೊಂದು ರ್ಯಾಶ್ ಆಗಿ ಓಡಿಸ್ತಿಲ್ಲ ಅವನು. ಕೇಳಿಸ್ಕೊಡ್ರಪ್ಪ, ಕಾವಾಸಕಿ ಬೈಕ್ ಕಾವಾಸಕಿ ಕ್ವಿಕ್ ಶಿಫ್ಟ್ ಯೂಸ್ ಮಾಡಕ್ ಬರೋಣ ಅಂದ್ರೆ ಹೇಳ್ತೀನಿ. ತಾತ ಎಕ್ಸೈಡ್ ಇಟ್ಕೊಂಡು ಹಂಗೆ ಬರ್ತಿರಲ್ಲ. ಇವಾಗ ಫಸ್ಟ್ ಜಾಸ್ತಿ ಇರಬೇಕು. ಇವಾಗ 4000 RPM ಫಸ್ಟ್ ಗೇರಿಗೆ ನೀವು ಕ್ಲಚ್ ಹಿಡಿಲೇಬೇಕು. ನ್ಯೂಟ್ರಲ್ ಆಗೋತ್ತಿಗೆ ಕ್ಲಚ್ ಹಿಡಿಲೇಬೇಕು. ಫಸ್ಟ್ ಗೇರ್ ಅಂದ್ರೆ ನೀವು ಸ್ಟಾರ್ಟಿಂಗ್ ರೋಲ್ ಔಟ್ ಮಾಡ್ತಿರಲ್ಲ ಅಷ್ಟೊತ್ತಿಗೆ ಫಸ್ಟ್ ಗೇರ್ ಹಾಕೊಂಡೊತ್ತಿಗೆ ಕ್ಲಚ್ ಇಟ್ಕೊಂಡಿರ್ಬೇಕು. ಕ್ಲಚ್ ಇಟ್ಕೊಂಡಾದ್ಮೇಲೆ ಸ್ಪೀಡ್ ರೈಲ್ ಮಾಡ್ತಾ ಹೋಗಿ 4000 RPM ಬಂದ ತಕ್ಷಣ ಸೆಕೆಂಡ್ ಗೇರ್ ಹಾಕಿ, ಮತ್ತೆ 4000 RPM ಬಂದ ತಕ್ಷಣ ಥರ್ಡ್ ಗೇರ್ ಹಾಕಿ. ಹಂಗೆ ಅದೇ ಒಂಥರ ರಿಪೀಟು 6th ಗೇರ್ ತಂಗನೂ ಅಷ್ಟೇ. ಆಮೇಲೆ ಡೌನ್ ಶಿಫ್ಟ್ ತುಂಬಾ ಈಸಿ. ಎಕ್ಸೆಟ್ರ್ ಫುಲ್ ಬಿಟ್ಬಿಡಿ, ಆಮೇಲೆ ಡೌನ್ ಶಿಫ್ಟ್ ಮಾಡ್ತಾ ಹೋಗಿ. ಕ್ಲಚ್ ಹಿಡಿಯೋದು ಬೇಡ, ಸುಮ್ಮನೆ ಡೌನ್ ಶಿಫ್ಟ್ ಮಾಡ್ತಾ ಹೋಗೋದು ಬೇಡ. ಫಸ್ಟ್ ಗೇರಿಗೂ ಕ್ಲಚ್ ಹಿಡಿಯೋದು ಬೇಡ. ಆಮೇಲೆ ಲಾಸ್ಟ್ ನೀವು ಗಾಡಿ ಅದರ ಪಾರ್ಕಿಂಗ್ ಲಾಟ ಅಲ್ಲಿ ನಿಲ್ಲಿಸ್ಬೇಕಂತೀರಲ್ಲ, ಅವಾಗ ಮಾತ್ರ ಕ್ಲಚ್ ಹಿಡಿಬೇಕು. ಅದು ಬಿಟ್ರೆ ಬೇರೆ ಎಲ್ಲೂ ಕ್ಲಚ್ ಹಿಡಿಯೋದು ಬೇಡ. ಗಾಡಿ ಇದೆ ಸುಜುಕಿ ಅವ್ರದ್ದು. ಯಾವ್ದು ಇದ್ರ ಹೆಸರು ನಂಗೆ ಗೊತ್ತಿರೋ ಮರ. ಇದು ಯಾವ್ದಿದು ಸುಜುಕಿ IONS ಏನೋ ಇದೆ. ಈ ಗಾಡಿ ಇದೆಯಲ್ಲ, ಇದ್ರ ಬಲ್ಪ್ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಇದ್ರ ಬಲ್ಪ್ ಮತ್ತೆ ಡಿಫೆಂಡರ್ ಬಲ್ಪ್ ಸೇಮ್ ಟು ಸೇಮ್ ತರ ಮರ ಕಾಣಿಸುತ್ತೆ. ನಾ ಯಾವತ್ತೋ ಒಂದ್ ದಿವಸ ಹಿಂದ್ಗಡೆ ಹೋಗೋತ್ತಿಗೆ ನೋಡ್ತೀನಿ, ಡಿಫೆಂಡರ್ ಬಂದಂಗ ಅನಿಸ್ತು. ಮಳೆ ಬಂದ್ರೆ ಅದಕ್ಕೆ ಆಗಲ್ಲ. ಮಳೆ ಬಂದ್ರೆ ನಮ್ಗೆ ಖುಷಿ, ಯಾಕಂದ್ರೆ ನಮ್ದು ಅಡಿಕೆ ತೋಟ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ನೀರು ಬೇಕು. ಬೈಕ್ ಓಡಿಸೋತ್ತಿಗೆ ಅದಕ್ಕೆ. ಯಾಕಂದ್ರೆ ಇವಾಗ ನೀವು ಬೈಕ್ ಓಡಿಸೋತ್ತಿಗೆ ಯಾರು ಮಳೆ ಬಂತು ಅಂದ ತಕ್ಷಣ ಒಂಥರ ಮಳೆಯಲ್ಲಿ ಹೋಗೋತ್ತಿಗೆ ನೆನೀತಾ ಅಂದ್ರೆ ಮೈಗೆ ಹೊಡಿತು ಅಂದ್ರೆ ಒಂಥರ ಶೂಟ್ ಮಾಡೋದು ಅನ್ಸ್ಬಿಡುತ್ತೆ. ಪೆಲೆಟ್ ಗನ್ ಅಲ್ಲಿ ಅಂದ್ರೆ ಇದೊಂಥರ ಸಣ್ಣ ಮಕ್ಳು ಇರತ್ತೆ ಆಟ ಆಡ್ತಿದ್ವಲ್ಲ, ಒಂಥರ ಎಲ್ಲೋ ಗೋಲಿ ಗನ್, ಅದನ್ನ ಶೂಟ್ ಮಾಡಿದಾಗ ಆಗುತ್ತೆ. ಮಳೆ ನೆನ್ಕೊಂಡು ಹೋದಾಗ ಮೈ ಮೇಲೆಲ್ಲ ಫುಲ್ ಗುಲ್ಡೆ. ಹೆಲ್ಮೆಟ್ ಒಳಗೆ ಮೈಕ್ ಇಟ್ಕೊಂಡಿದ್ದೀನಿ. ಹೆಂಗೆ ಇಟ್ಕೊಂಡು ಹಿಂಗೆ ಹೇಳ್ಬೇಕಾ ಇಲ್ಲ. ಹೆಲ್ಮೆಟ್ ಒಳಗಡೆ ಮೈಕ್ ಮೌಂಟ್ ಅಂತ ಹಾಕ್ತಾನೆ, ನಾ ಮೈಕ್ ಮೌಂಟ್ ಹಾಕಿಲ್ಲ. ಹೆಲ್ಮೆಟ್ ಒಳಗಡೆ ಮಾಸ್ಕ್ ಹಾಕೊಂಡಿದ್ದೀನಿ, ಮಾಸ್ಕಿಗೆ ಮೈಕ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದು ಶರ್ಟಿಗೆಲ್ಲ ಹಾಕೊಂತಾರಲ್ಲ, ಅದೊಂಥರ ಕ್ಲಿಪ್ ಹಾಕೊಂಡು ಅದ್ರ ಮೇಲೆ ಅನ್ಸೋದು. ಅದೇ ಥರ ನಂದೇ ಬೇರೆ ಸ್ಟೈಲು. ಅಂಕಲ್ ಇಂಡಿಕೇಟ್ರ್ ಏನಾಗಲ್ಲ, ಹಂಗೆ ತಿರ್ಸ್ಬಿಟ್ರೆ. ಈ ಗಾಡಿ ಯಾವ ಥರ ಟನಲ್ ಒಳಗೆ ಹೋಗ್ಬೇಕು. ಅದು ನಮ್ಮ ಕರ್ನಾಟಕದಲ್ಲಿ ಯಾವ ಟನಲ್ ನೋಡೋದು ನಾನೆಲ್ಲೂ. ಬೆಂಗಳೂರಲ್ಲಿ ಒಂದೊಂದು ಕಡೆ ಟನಲ್ ಇದೆ, ಮೆಟ್ರೋ ಟನಲ್. ಅಲ್ಲಂತೂ ಹಾರ್ನು ಮಾಡಂಗೆ ಇಲ್ಲ ಅಂತಾರೆ. ಈ ಥರ ಸೌಂಡ್ ಮಾಡಿದ್ರೆ ಏನು ಮಾಡ್ತಾರ? ಪೊಲೀಸ್ ಹೆದರಿಕೆ ಆಗ್ಬಿಡುತ್ತೆ ನನಗಂತೂ. ಯೂಟರ್ನ್ ನೋಡ್ತೇನ್ರು, ಯೂಟರ್ನ್ ನೋಡಿ ಬಿಡ್ರಿ ಪೊಲೀಸ್ ಪ್ಲೀಸ್. ಅಣ್ಣ ಇಂಡಿಕೇಟರ್ ಹಾಕಿದ